ಗೆಳೆಯ, ನಮ್ಮೂರಲ್ಲಿ ಪ್ರತಿದಿನ ಬಳಕೆಗೆ ನೀರಿಲ್ಲ, ವ್ಯವಸಾಯ ಮಾಡಕ್ ನೀರಿಲ್ಲ, ಹೊಲ ಗದ್ದೆಗಳಿಗೆ ನೀರಿಲ್ಲ. ಇದು ಪರಿಹಾರ ಏನಾದ್ರು ಗೊತ್ತೈತಾ ನಿನ್ಗೆ? ಅದೇ ಮಗ, ಸಮಸ್ಯೆ ಬಗ್ಗೆ ನನಗೂ ಏನು ತಿಳಿತಿಲ್ಲ. ನಿನ್ಗೇನಾದ್ರು ಗೊತ್ತೈತಾ ಮಗ? ನನಗೂ ತಿಳಿತಿಲ್ಲ. ನನ್ನ TS ಗಳು ಇಲ್ಲೇ ಇದ್ದಾರೆ, ಬರ್ರಿ ಅವ್ರ ಹತ್ರನೇ ಕೇಳೋಣ. ಏನಪ್ಪ ತುಂಬ ಮಾತಾಡ್ಕೊತಿರಲ್ಲ, ಏನ್ ಸಮಸ್ಯೆ ನಿಮ್ದು? ಅಣ್ಣ, ನಮ್ಮೂರಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ, ಪ್ರತಿದಿನ ಬಳಕೆಗೆ ನೀರಿಲ್ಲ, ಹೊಲ ಗದ್ದೆಗಳಿಗೆ ವ್ಯವಸಾಯ ಮಾಡಕ್ ನೀರಿಲ್ಲ. ಅದ್ರ ಸಮಸ್ಯೆಗೆ ನಿಮ್ಮ ಹತ್ರ ಏನಾದ್ರು ಪರಿಹಾರ ಐತಾ? ನಿಮ್ಗೆ ಏನಾದ್ರು ತಿಳಿದಿತ್ತಾ? ನಮ್ಮೂರಲ್ಲಿ ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನು ಕಟ್ಟಬೇಕಾಗುತ್ತೆ. ಹಾಗೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಸಣ್ಣ ಸಣ್ಣ ಇಂಗು ಗುಂಡಿಗಳಾಗಿ ಮಾಡ್ಕೋಬೇಕು. ಮತ್ತೆ ಮನೆ ಮೇಲಿಂದ ಬರೋ ನೀರನ್ನ ಒಂದ್ ಕಡೆ ಸಂಗ್ರಹಣೆ ಮಾಡಿದ್ರೆ ಅದರಿಂದ ತಾನೇ ನಿಮ್ಗೆ ಯೂಸ್ ಆಗುತ್ತೆ. ಹಂಗೆ ಯೂಸ್ ಮಾಡ್ಕೋಬೋದು ನೀವೆಲ್ಲ. ಈಗ ಗೊತ್ತಾಯ್ತು, ಇದ್ರ ಬಗ್ಗೆ ನಾನು ಕಲಿಬೇಕಲ್ಲ. ಅಂದ್ರೆ ನೀನು ಕೂಡ ನನ್ನ ರೀತಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡು. ಇದೇ ರೀತಿ ಡಿಪ್ಲೊಮಾದಲ್ಲಿ ಬೇರೆ ಯಾವ ಕೋರ್ಸ್ಗಳಿವೆ? ಮತ್ತು ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಿನ ಟ್ರೆಂಡಿಂಗ್ ಕೋರ್ಸ್ ಆಗಿದೆ. ಈ ಕೋರ್ಸ್ ನೀವು ಮುಗಿಸಿದ್ರೆ ಒಳ್ಳೆ ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಕೆಲಸ ಪಡಿಬೋದು, ಮತ್ತೆ ಉತ್ತಮ ಸಂಬಳ ತಗೋಬೋದು. ಅಣ್ಣ, ಇದರಲ್ಲಿ ಇನ್ನೂ ಬೇರೆ ಯಾವ ಕೋರ್ಸ್ಗಳಿಲ್ವಾ? ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕೋರ್ಸ್ ಇದೆ. ಈ ಕೋರ್ಸಲ್ಲಿ ಹಾರ್ಡ್ವೇರು ಸಾಫ್ಟ್ವೇರು ಎರಡರ ಬಗ್ಗೆ ತಿಳ್ಕೊಬೋದು. ಅಷ್ಟೇ ಅಲ್ಲದೆ ಕೃಷಿಗೆ, ಅರ್ಬನ್ ಡೆವಲಪ್ಮೆಂಟ್ಗೆ ನೀವು ಪ್ರಾಜೆಕ್ಟ್ಗಳನ್ನ ಮಾಡೋದ್ರ ಮುಖಾಂತರ ಹೊಸ ಟೆಕ್ನಾಲಜಿಗಳನ್ನ ಕಲ್ತ್ಕೊಬೋದು. ಅಷ್ಟೇ ಅಲ್ಲದೆ ಈ ಕೋರ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತೆ ಕಮ್ಯುನಿಕೇಶನ್ ಫೀಲ್ಡಲ್ಲಿ ಬೇಗ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ ನಿಮಗೆ. ನಿಮ್ಮ ಹಾಗೆ ನಾನು ಡಿಪ್ಲೊಮಾ ಮಾಡಲು ಯಾವುದಾದ್ರೂ ಇಲ್ಲೇ ಸುತ್ತಮುತ್ತಲು ಗುಣಮಟ್ಟ ಕಾಲೇಜ್ ಇದೆಯಾ? ಶಿವಮೊಗ್ಗ ನಗರದಲ್ಲಿ ಇರುವಂತಹ TVS ಪಾಲಿಟೆಕ್ ಇದೆಯಲ್ಲ, ಈ ಕಾಲೇಜು ಸುಮಾರು 42 ವರ್ಷಗಳಿಂದ ಶಿಕ್ಷಣದ ಇತಿಹಾಸ ಹೊಂದಿದೆ. ಈ ಕಾಲೇಜಲ್ಲಿ ಓದಿರೋ ತುಂಬಾ ಜನ ವಿದ್ಯಾರ್ಥಿಗಳು ಗೌರ್ಮೆಂಟ್ ಜಾಬ್ ಮತ್ತು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತುಂಬಾ ಜನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತುಂಬಾ ಜನ ತಮ್ಮ ಹೈಯರ್ ಸ್ಟಡೀಸ್ಗೋಸ್ಕರ ಏನೋ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಡಿಗ್ನಿಫೈಡ್ ಆಗಿರುವಂಥ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ.